ರಾಜ್ಯ ರಾಜಕಾರಣವೇ ರಣಾಂಗಣ. ಬೇರೆ ಯಾರೂ ಅಲ್ಲ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಕಾರಣ. ಬಹುಶಃ ರಾಜ್ಯ ರಾಜಕೀಯದಲ್ಲಿ ಹಿಂದೆ ಎಂದು ಕಂಡು ಕೇಳರಿಯದಂತಹ ಬೆಳವಣಿಗೆ ಡಿ.ಕೆ. ಶಿವಕುಮಾರ್ ಅವರ ಕಾರಣಕ್ಕಾಗಿ, ಅವರ ಕುರ್ಚಿಯ ಮೇಲಿನ ಆಸೆಯ ಕಾರಣಕ್ಕಾಗಿ. ಯಾವ ಕುರ್ಚಿ? ಮುಖ್ಯಮಂತ್ರಿ ಪಟ್ಟದ ಕುರ್ಚಿ. ಆದರೆ ನಾನು ಆರಂಭದಲ್ಲೇ ಹೇಳ್ತೀನಿ ನೋಡಿ, ಈ ಸ್ಟೋರಿನ ಯಾರು ಮಿಸ್ ಮಾಡ್ಕೋಬೇಡಿ. ನಿಮಗೆ ರಾಜಕಾರಣದ ಮೇಲೆ ಆಸಕ್ತಿ ಇದ್ದರೆ, ಪಾಲಿಟಿಕ್ಸ್ನ ಹತ್ತಿರದಿಂದ ನೋಡುವವರಾದರೆ, ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟನ್ನು ಹೊಂದಿರೋರಾದರೆ ಈ ಸ್ಟೋರಿನ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ನಿಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ನ ಕೊಡ್ತಾ ಇದ್ದೀನಿ, ಒಂದು ವಿಷಯದ ಬಗ್ಗೆ ಅಲ್ಲ. ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ, ನೀವು ಯಾವೆಲ್ಲ ರಾಜಕೀಯ ತಿರುವುಗಳನ್ನ, ರಾಜಕೀಯ ಬೆಳವಣಿಗೆಗಳನ್ನ ಹಾಗೂ ಮಹತ್ವದ ಘಟ್ಟಗಳನ್ನ ಈ ವರ್ಷ ನೋಡುವವರಿದ್ದೀರಿ 2025ರಲ್ಲಿ ಅನ್ನೋದನ್ನ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಬಹಳಷ್ಟು ಹೈಲೈಟ್ಸ್ ಇದೆ. ಯಾವ್ಯಾವ ಎಲೆಕ್ಷನ್ಸ್ ಬರುತ್ತೆ, ಸಿದ್ದರಾಮಯ್ಯನವರ ಬಜೆಟ್ ಅದು ಎಷ್ಟು ಮೊತ್ತದ ಬಜೆಟ್ ಆಗಿರುತ್ತೆ, ಎಷ್ಟನೇ ಬಜೆಟ್ಟು, ಯಾವ ರೆಕಾರ್ಡ್ನ ಹತ್ತಿರ ಅವ್ರು ಬರ್ತಾರೆ, ಹಾಗೆ ರಾಜ್ಯ ರಾಜಕೀಯದಲ್ಲಿ ಕರ್ನಾಟಕದಲ್ಲಿ ಏನೆಲ್ಲ ಬೆಳವಣಿಗೆಗಳು ಕಾದಿವೆ, ಕಣ್ಣರಳಿಸಿ ನೋಡುವಂತಹ ಬೆಳವಣಿಗೆಗಳು ಏನೇನಿದೆ. ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಮೊದಲೇ ಹೇಳಿದೆ ನಾನು, ರಾಜ್ಯ ರಾಜಕಾರಣವೇ ರಣಾಂಗಣ ಆಗುತ್ತೆ ಅಂತ. 2025ರ ಹೈಲೈಟ್ ಯಾವುದು ಅಂದ್ರೆ ಅದೇ. ಬಹುಶಃ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಹಿಂದೆಂದೂ ಕಂಡು ಕೇಳರಿದಂತಹ ಬೆಳವಣಿಗೆ ನಿಶ್ಚಿತ. ಯಾವುದು ಆ ಬೆಳವಣಿಗೆ? ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಕಾದು ನಿಂತಿದ್ದಾರೆ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಅವರು ಕಾಯ್ತಿರೋದು ಯಾವುದಕ್ಕೆ ಅಂದ್ರೆ 2.5 ವರ್ಷ ಕಂಪ್ಲೀಟ್ ಆಗ್ಬಿಡ್ಲಿ. ಸಿದ್ದರಾಮಯ್ಯನವ್ರದ್ದು ಅರ್ಧ ಅವಧಿ, ಈ ಅವಧಿಯ ಅರ್ಧ ಅವಧಿ 5 ವರ್ಷದಲ್ಲಿ 2.5 ವರ್ಷ ಕಂಪ್ಲೀಟ್ ಆಗ್ಲಿ ಅಂತ ಕಾಯ್ತಿದ್ದಾರೆ. ಅದು ಮುಗಿಯೋದು ಯಾವಾಗ? 2025ರ ನವೆಂಬರ್ 20ಕ್ಕೆ. ನಾ ಹಿಂದೆ ಒಂದು ಸ್ಟೋರಿ ಮಾಡಿದ್ದೆ. ನವೆಂಬರ್ 20ಕ್ಕೆ ರಾಜ್ಯ ರಾಜಕಾರಣದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ ಅನ್ನೋದೆಲ್ಲ ನಾನು ನಿಮಗೆ ಒಂದು ಸ್ಟೋರಿ ಮಾಡಿದ್ದೆ. ಬಹಳಷ್ಟು ಜನ ಆ ಸ್ಟೋರಿ ಪೂರ್ತಿ ನೋಡ್ಲೇ ಇಲ್ಲ. 20ನೇ ತಾರೀಕು ಆಯ್ತಲ್ಲ, 20ನೇ ತಾರೀಕು ಆಯ್ತಲ್ಲ ಅಂತಿದ್ರಿ. 2025ರ ನವೆಂಬರ್ 20 ಅಲ್ಲಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ 2.5 ವರ್ಷ ಆಗುತ್ತೆ. ಆಗ ಡಿ.ಕೆ. ಶಿವಕುಮಾರ್ ತಮ್ಮ ಎಲ್ಲ ದಾಳಗಳನ್ನು ಉಳಿಸ್ತಾರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ. ಅದು ಒಂದು ಈ ವರ್ಷದ ಮೊದಲ ಹೈಲೈಟ್ ಅದು. ಯಾಕಂದ್ರೆ ಅಕ್ಟೋಬರ್ಗೆ ಶುರು ಆಗ್ಬಿಡುತ್ತೆ. ಅವ್ರು ಏನ್ ಮಾಡ್ಲಿಕ್ಕೂ ತಯಾರಿರ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಡಿ.ಕೆ. ಶಿವಕುಮಾರ್ ಅವರು ತನ್ನನ್ನ ಸಿಎಂ ಮಾಡ್ಲಿಲ್ಲ ಅಂದ್ರೆ ಕೆಲವು ಶಾಸಕರನ್ನ ತಗೊಂಡು ರೆಸಾರ್ಟ್ಗೂ ಹೋಗ್ಬೋದು, ಬಿಜೆಪಿ ಜೊತೆ ಕೈ ಜೋಡಿಸ್ಲಿಕ್ಕೂ ಮುಂದಾಗ್ಬೋದು. ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣದಲ್ಲಿ ಯಾವುದು ಕೂಡ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 2+2 4 ಅಲ್ಲ, ಏನು ಬೇಕಾದ್ರೂ ಆಗ್ಬೋದು. ಅಂತಹದ್ದೊಂದು ದೊಡ್ಡ ರಾಜಕೀಯ ಬೆಳವಣಿಗೆ ನಿಶ್ಚಿತ. ಇನ್ನು ನಾವು ಗಮನಿಸಲೇಬೇಕಾದಂತ ಕೆಲವು ವಿಚಾರ. ಈಗ ಫೆಬ್ರವರಿಯಲ್ಲಿ ದೆಹಲಿಯಲ್ಲಿ ರಾಜ್ಯ ವಿಧಾನಸಭೆಯ ಚುನಾವಣೆ ಇದೆ. ಅದರ ಕಡೆ ಬಿಜೆಪಿ ಬಹಳ ಸೀರಿಯಸ್ ಆಗಿ ಗಮನ ಕೊಟ್ಟಿದೆ. ಹಾಗೆ ಕೇಜ್ರಿವಾಲ್ ಈಗಾಗಲೇ ಹೋರಾಟವನ್ನ ಆರಂಭ ಮಾಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ತನ್ನ ಪ್ರಯತ್ನವನ್ನ ಮುಂದುವರಿಸಿದೆ. ಅದು ಪ್ರಮುಖವಾದ ಚುನಾವಣೆ. ರಾಜ್ಯದ ಚುನಾವಣೆಗಳ ಪೈಕಿ ಮೊದಲು ಬರುವಂಥದ್ದು ಫೆಬ್ರವರಿಯಲ್ಲಿ ದೆಹಲಿಯ ಚುನಾವಣೆ. ಅದು ಬಹಳ ಮುಖ್ಯ. ಯಾಕಂದ್ರೆ ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದ ನಂತರ ಈ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಬಿಜೆಪಿ ಹೇಗಾದ್ರೂ ಮಾಡಿ ದೆಹಲಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದು ಚುನಾವಣೆಯನ್ನ ಮಾಡ್ತಾ ಇದೆ. ಹೀಗಾಗಿ ಸಹಜವಾಗಿ ಜಿದ್ದಾಜಿದ್ದಿನ ಕಣವಾಗಿ ದೆಹಲಿ ಮಾರ್ಪಾಡಾಗಿದೆ. ಸಹಜವಾದ ಕುತೂಹಲ ಇದೆ. ಅದರ ಜೊತೆಗೆ ನೋಡಿ, ಒಂದಷ್ಟು ಬದಲಾವಣೆಗಳ ಬಗ್ಗೆ ನಾನು ಹೇಳ್ತೀನಿ. ಸಿದ್ದರಾಮಯ್ಯನವ್ರದ್ದು ಈ ಇಯರ್ ಎಂಡಿಗೆ ಆದ್ರೆ ಸಚಿವ ಸಂಪುಟ ಪುನರ್ರಚನೆ ಅದು ಸಂಕ್ರಾಂತಿಯ ನಂತರ ಯಾವಾಗ ಬೇಕಾದ್ರೂ ಆಗ್ಬೋದು. ಬಹಳಷ್ಟು ಜನ ಕಾದು ನಿಂತಿದ್ದಾರೆ. ಕೆಲವರಿಗೆ ಕಮಿಟ್ಮೆಂಟ್ ಇದೆ. ಬಿ.ಕೆ. ಹರಿಪ್ರಸಾದ್, ಲಕ್ಷ್ಮಣ್ ಸವದಿ, ನಾಗೇಂದ್ರ ಇವರೆಲ್ಲ ಫ್ರಂಟ್ ಲೈನಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ಕಾದು ನಿಂತಿರೋರ ಬಹಳ ದೊಡ್ಡ ಲಿಸ್ಟೇ ಇದೆ. ಅವರೆಲ್ಲರೂ ಕೂಡ ಈಗ ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ. ಅದು ಸಂಕ್ರಾಂತಿಯ ನಂತರ ಯಾವಾಗ ಬೇಕಾದ್ರೂ ಆಗ್ಬೋದು. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಕೂಡ ಆಗುವಂತ ಸಾಧ್ಯತೆ ನಿಚ್ಚಳವಾಗಿದೆ. ಬಹಳಷ್ಟು ಹೆಸರುಗಳಿವೆ. ಎಂ.ಬಿ. ಪಾಟೀಲ್ರು ಒಂದ್ ಕಡೆ, ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ, ಅದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಡಿ.ಕೆ. ಸುರೇಶ್ ಅವ್ರನ್ನ ಕೂರಿಸ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಕೃಷ್ಣ ಬೈರೇಗೌಡರು ಆದ್ರೂ ಆಗ್ಬೋದು ಅನ್ನುವಂಥ ಮಾತಿದೆ. ಹೇಳಕ್ಕಾಗಲ್ಲ. ಬಹಳಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರ ಬದಲಾವಣೆ ನಿಶ್ಚಿತ. ಅದರ ಜೊತೆಗೆ ಬಿಜೆಪಿಯಲ್ಲೂ ಕೂಡ ಈಗ ನೋಡಿ, ರಾಷ್ಟ್ರೀಯ ಬಿಜೆಪಿ ಸಂಘಟನಾ ಪರ್ವವನ್ನು ಸಂಘಟಿಸ್ತಾ ಇದೆ. ಎಲ್ಲ ರಾಜ್ಯಗಳ ರಾಜ್ಯಾಧ್ಯಕ್ಷರಿಗೆ ಟಾಸ್ಕ್ ಅನ್ನ ಕೊಟ್ಟಿದೆ. ಅವರು ಮೆಂಬರ್ಶಿಪ್ ಡ್ರೈವ್ನ ಮಾಡಿದ್ದಾರೆ. ವಿಜೇಂದ್ರ ಅವರು ಕೂಡ ಡೆಲ್ಲಿಗೆ ಹೋಗಿ ಬಂದರು.
ಈಗ ನೆಕ್ಸ್ಟ್ ಇರುವಂಥದ್ದು ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಗೂ ಮುನ್ನ ಎಲ್ಲ ರಾಜ್ಯಗಳ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಗಳಾಗಬೇಕು. ಅಲ್ಲೂ ಕೂಡ ಬದಲಾವಣೆಗಳಾಗ್ಬೋದು ಅಥವಾ ಕೆಲವರು ಇರೋರೇ ಮುಂದುವರಿಬೋದು. ಈಗ ಕರ್ನಾಟಕದಲ್ಲಿ ಏನಾಗುತ್ತೆ, BY ವಿಜಯೇಂದ್ರ ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರನ್ನ ಆ ಸ್ಥಾನದಿಂದ ತೆಗಿಬೇಕು ಅಂತೇಳಿ ಬಹಳ ದೊಡ್ಡ ತಂಡ ಈಗಾಗಲೇ ತೆರೆಮರೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಅದರಲ್ಲಿ ಯತ್ನಾಳ್ ಟೀಮು ಕೂಡ ಇದ್ದಾರೆ, ನೋ ಡೌಟ್ ಇನ್ ದಟ್. ಶೋಭಾ ಕರಂದ್ಲಾಜೆ ಅವರು ಆ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಬೊಮ್ಮಾಯಿ ತಮ್ಮ ಪ್ರಯತ್ನವನ್ನು ತಾವು ಮಾಡ್ತಿದ್ದಾರೆ. ಯತ್ನಾಳ್ ನಾನೇ ಯಾಕೆ ಆಗಬಾರ್ದು ಅಂತ ಅವ್ರು ಕಾಯ್ತಾ ಇದ್ದಾರೆ. ಯಾರು ಬೇಕಾದ್ರೂ ಆಗ್ಬೋದು. ಆದ್ರೆ ಒಂದು ದೊಡ್ಡ ಬೆಳವಣಿಗೆ ಬಿಜೆಪಿಯ ರಾಜ್ಯ ಘಟಕದಲ್ಲೂ ಕೂಡ ನಡೆಯುವಂಥದ್ದಿದೆ. ಯಡಿಯೂರಪ್ಪನವ್ರು ಹೇಗಾದ್ರೂ ಮಾಡಿ ವಿಜಯೇಂದ್ರನ ಇನ್ನೊಂದು ಟರ್ಮ್ಗೆ ಮುಂದುವರಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಅವರಿದ್ದಾರೆ. ಈಗಾಗಲೇ ಅವರು ಡೆಲ್ಲಿಗೆ ಒಂದು ರೌಂಡ್ ಹೋಗಿ ಬಂದಿದ್ದಾರೆ. ಹೀಗಾಗಿ ನೋಡ್ಬೇಕು ಏನಾಗುತ್ತೆ ಅಂತೇಳಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೋ ಅಥವಾ ವಿಜಯೇಂದ್ರ ಅವರೇ ಮುಂದುವರಿತಾರೋ, ಒಂದು ವೇಳೆ ಬದಲಾವಣೆ ಆಗೋದಾದ್ರೆ ಯಾರು ಬರ್ತಾರೆ, ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಸಹಜವಾಗಿ ರಾಜ್ಯ ಬಿಜೆಪಿಯ ಅಧ್ಯಕ್ಷರ ಬದಲಾವಣೆ ಅಥವಾ ಮುಂದುವರಿಕೆ ಆ ತೀರ್ಮಾನ ಕೂಡ ಆಗುತ್ತೆ ಅನ್ನುವಂಥದ್ದು. ಹಾಗೆ JDS ನಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ತರಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ದೇವೇಗೌಡರಿಗೆ ಅದು ಮನಸ್ಸಿದೆ. ಕುಮಾರಸ್ವಾಮಿ ಅವರು ಕೂಡ ನಿಖಿಲ್ ಆದ್ರೆ ಒಳ್ಳೇದು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ಅವರು ಕೇಂದ್ರ ಸಚಿವರಾದ್ಮೇಲೆ ಸಂಘಟನೆ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಒಂದು ವೇಳೆ ನಿಖಿಲ್ ಅವ್ರನ್ನ ತಂದ್ರೆ ಆಗ GT ದೇವೇಗೌಡರು ಇವರೆಲ್ಲ ವಿರೋಧ ಮಾಡಬಹುದು ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ಅಳೆದು ತೂಗಿ ಆಲೋಚನೆ ಮಾಡಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಈಗ ಮತ್ತೊಂದು ಆಲೋಚನೆ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ನಿಖಿಲ್ ಜೊತೆಗೆ ಇನ್ನೂ 3 ಕಾರ್ಯಾಧ್ಯಕ್ಷರನ್ನ ಮಾಡೋದು ಅನ್ನುವ ಆಲೋಚನೆ ಕೂಡ ಈಗ JDS ನಲ್ಲಿ ಇದೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಬಹುತೇಕ ಸಂಕ್ರಾಂತಿಯ ನಂತರ ಆ ತೀರ್ಮಾನ ಕೂಡ ಆಗುತ್ತೆ ಅನ್ನುವಂಥದ್ದು. ಹಾಗೆ ಈ ವರ್ಷದ ಪ್ರಮುಖ ಬೆಳವಣಿಗೆಗಳ ಪೈಕಿ ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನ ಮಂಡನೆ ಮಾಡುವವರಿದ್ದಾರೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಯಾರು 16 ಬಜೆಟ್ ಅನ್ನ ಮಂಡನೆ ಮಾಡಿಲ್ಲ. 13 ಹೈಯೆಸ್ಟ್ ಇತ್ತು. ಸಿದ್ದರಾಮಯ್ಯನವರು 14ನೇ ಬಜೆಟ್ ಅನ್ನ ಮಂಡನೆ ಮಾಡಿದಾಗಲೇ ಆ ದಾಖಲೆಯನ್ನು ಮುರಿದ್ರು. ಕಳೆದ ವರ್ಷ 15ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಈ ಬಾರಿ 16ನೇ ಬಜೆಟ್ ದಾಖಲೆ ಬಜೆಟ್ ನ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು 2 ಬಜೆಟ್ ನ ಮಂಡನೆ ಮಾಡಿದ್ರೆ ದೇಶದಲ್ಲೇ ಅತಿ ಹೆಚ್ಚು ಬಜೆಟ್ ನ ಮಂಡನೆ ಮಾಡಿದಂತ ಕೀರ್ತಿ ಅವರ ಪಾಲಾಗುತ್ತೆ. ಯಾಕಂದ್ರೆ ವಜುಭಾಯಿ ವಾಲಾ ಅವರು ಇದ್ರಲ್ಲ, ಕರ್ನಾಟಕದ ರಾಜ್ಯಪಾಲರಾಗಿದ್ರು, ಅವರು ಗುಜರಾತ್ ನಲ್ಲಿ ಹಣಕಾಸು ಸಚಿವರಾಗಿ 18 ಬಜೆಟ್ಗಳನ್ನ ಮಂಡನೆ ಮಾಡಿದ್ರು. ಅದು ಹೈಯೆಸ್ಟ್. ವಜುಭಾಯಿ ವಾಲಾ ಅವರು ಹಣಕಾಸು ಸಚಿವರಾಗಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದು. ಸಿದ್ದರಾಮಯ್ಯವರು 16, ಇನ್ನೆರಡು ಬಜೆಟ್ ಅನ್ನ ಮಂಡನೆ ಮಾಡಿದ್ರೆ 18 ಆಗುತ್ತೆ ಅವ್ರದ್ದು ಕೂಡ. ಅವರು ಭಾರತದಲ್ಲೇ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂತ ಹಣಕಾಸು ಸಚಿವ ಅಂತ ಅನ್ಸ್ಕೊಳ್ತಾರೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಸಿದ್ದರಾಮಯ್ಯವರು ಈ ಬಾರಿ 16ನೇ ಬಜೆಟ್ ಮಂಡನೆ ಮಾಡುವ ಜೊತೆಗೆ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ 4 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಅನ್ನ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಈ ಬಾರಿ ಅವರು ಬಹುತೇಕ 4 ಲಕ್ಷ ಕೋಟಿ ಮೀರಿದಂತಹ ಬಜೆಟ್ ಅನ್ನ ಮಂಡನೆ ಮಾಡಬಹುದು ಅಂತ. ಯಾಕಂದ್ರೆ ಕಳೆದ ಬಾರಿ ಅವರು 3,74,000 ಕೋಟಿಯ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಈ ಬಾರಿ ಒಂದು 10% ಜಾಸ್ತಿ ಅಂತ ತೆಗೆದುಕೊಂಡ್ರು ಕೂಡ 4 ಲಕ್ಷ ದಾಟುತ್ತೆ. ಅದು ಕೂಡ ರಾಜ್ಯದ ಇತಿಹಾಸದಲ್ಲಿ ಒಂದು ದಾಖಲೆ ಅನ್ನುವಂಥದ್ದು. ಅದಕ್ಕೂ ಕೂಡ 2025ರಲ್ಲಿ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ ಅನ್ನುವಂಥದ್ದು. ಇನ್ನು ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಹಳಷ್ಟು ಆಗಿಲ್ಲ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಕೂಡ 4 ವರ್ಷದಿಂದ ಮುಂದೂಡ್ತಾನೆ ಬಂದಿದ್ದಾರೆ. 5ನೇ ವರ್ಷದಲ್ಲಾದ್ರೂ ಆಗುತ್ತಾ? ಆಗ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಕಳೆದ ವರ್ಷವೇ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ 5 ಲಕ್ಷ ರೂಪಾಯಿ ದಂಡ ವಿಧಿಸಿತ್ತು, ನೀವು ವಿಳಂಬ ಮಾಡಿದ್ದೀರಿ ಅಂತ. ಅವರು ಅಫಿಡವಿಟ್ ಕೊಟ್ಟಿದ್ದಾರೆ, ನಾವಿಲ್ಲ ಮಾಡ್ತೀವಿ, ರೈಟ್ ಟೈಮಿಗೆ ಎಲೆಕ್ಷನ್ ಮಾಡ್ತೀವಿ ಅಂತ. ಇನ್ನೊಂದು 2-3 ತಿಂಗಳಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ ಆಗುವಂತ ಸಾಧ್ಯತೆ ನಿಚ್ಚಳವಾಗಿದೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯನ್ನು ಕೂಡ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಯಾರಾದ್ರೂ ಒಬ್ರು ಸರಿಯಾಗಿ ಕೋರ್ಟಿಗೆ ಹೋಗಿ ಫೈಟ್ ಮಾಡಿದ್ರೆ ಎಲೆಕ್ಷನ್ ಮಾಡಲೇಬೇಕಾಗುತ್ತೆ. ಆದ್ರೆ MLAಗಳಿಗೆ, ಯಾವ ಪಕ್ಷದ MLAಗಳಿಗೂ ಬೇಕಾಗಿಲ್ಲ. ಹೀಗಾಗಿ ಅದು ಮುಂದೆ ಹೋಗ್ತಾನೆ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ. ಅದನ್ನ ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ಈ ವರ್ಷ ಈ ವರ್ಷಾಂತ್ಯದ ಒಳಗೆ ಬರುವಂತ ಚುನಾವಣೆಗಳು ಯಾವುದಾದಪ್ಪ ಸ್ಥಳೀಯ ಸಂಸ್ಥೆಗಳ ಪೈಕಿ ಅಂದ್ರೆ ಹೇಗೆ BBMP ಹೇಳಿದ್ನೋ ಅದೇ ರೀತಿ ಮೈಸೂರು ಮಹಾನಗರ ಪಾಲಿಕೆ, ಶಿವಮೊಗ್ಗ ಮಹಾನಗರ ಪಾಲಿಕೆ, ತುಮಕೂರು, ದಾವಣಗೆರೆ, ಮಂಗಳೂರು ಎಲ್ಲ ಮಹಾನಗರ ಪಾಲಿಕೆಗಳ ಚುನಾವಣೆ ಕೂಡ ಆಗುವಂಥದ್ದು ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಪೈಕಿ ಆ ಜಿಲ್ಲೆಯವರಿಗೆಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ನಾ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಈ ವರ್ಷ ಗಮನಾರ್ಹವಾದಂತ ಮತ್ತೊಂದು ಚುನಾವಣೆ ಅಂದ್ರೆ ಅಕ್ಟೋಬರ್ ನವೆಂಬರ್ನಲ್ಲಿ ಬಿಹಾರ ರಾಜ್ಯದ ವಿಧಾನಸಭಾ ಚುನಾವಣೆ. ಬಹುಶಃ ಇಡೀ ದೇಶ ಕಾತರದಿಂದ ನೋಡ್ತಾ ಇರುವಂತ ಚುನಾವಣೆ. ಅದರಲ್ಲೂ ನಿತೀಶ್ ಕುಮಾರ್ ಪರಿಸ್ಥಿತಿ ಏನಾಗುತ್ತೆ? ಅವರು BJP ಜೊತೆ NDA ಜೊತೆಯೇ ಹೋಗ್ತಾರೋ ಅಥವಾ ಪ್ರತ್ಯೇಕವಾಗಿ ಹೋಗ್ತಾರೋ? ಯಾಕಂದ್ರೆ ಈಗಾಗಲೇ ಒಂದು ಶೀತಲ ಸಮರ ನಡೀತಾ ಇದೆ. ತೆರೆಮರೆಯಲ್ಲಿ ಒಂದಷ್ಟು ಘರ್ಷಣೆ ಆರಂಭ ಆಗಿದೆ. ಇದು ಮುನ್ನೆಲೆಗೆ ಬರುತ್ತಾ? ಯಾಕಂದ್ರೆ ಅವ್ರಿಗಾಗಲೇ BJPಗೆ ಬೇಡವಾಗಿದ್ದಾರೆ ಅನ್ನುವಂಥ ಪರಿಸ್ಥಿತಿ ಇದೆ. ಆ ಕಡೆ RJD ಕೂಡ ಇವ್ರ ಕಡೆ ನೋಡ್ತಾ ಇಲ್ಲ. ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ ನಿತೀಶ್ ಕುಮಾರ್. ಏನ್ ಮಾಡ್ತಾರೆ ನೋಡ್ಬೇಕು. ಚುನಾವಣೆ ಇದೆಯಲ್ಲ, ಇದು
ಬಹುಶಃ ಮುಂದಿನ 5 ವರ್ಷಗಳ ರಾಷ್ಟ್ರ ರಾಜಕಾರಣವನ್ನು ನಿರ್ಧಾರ ಮಾಡುವಂತಹ ಚುನಾವಣೆ ಬಿಹಾರದ ಚುನಾವಣೆ. ಆ ದೃಷ್ಟಿಯಿಂದ ಬಹಳ ಮುಖ್ಯ. ಆ ಚುನಾವಣೆ ಒಂದು ಈ ವರ್ಷ ಆಗುವಂಥದ್ದಿದೆ ಅನ್ನುವಂಥದ್ದು. ಇವಿಷ್ಟು ರಾಜ್ಯ ರಾಜಕಾರಣ ಹಾಗೂ ರಾಷ್ಟ್ರ ರಾಜಕಾರಣ ಎರಡನ್ನೂ ನೋಡಿದಾಗ ಚುನಾವಣೆಗಳು ಯಾವ್ಯಾವುದು ಮುಖ್ಯವಾದ್ದಿದೆ ಅಂತಲಿ ಕರ್ನಾಟಕದಲ್ಲಿ ಹೆಚ್ಚಿಗೆ ಏನಿಲ್ಲ. ನಾನು ಹೇಳಿದ್ನಲ್ಲ, BBMP ಒಂದು ಹಾಗೂ ಮಹಾನಗರ ಪಾಲಿಕೆಗಳ ಚುನಾವಣೆ, ಸ್ಥಳೀಯ ಸಂಸ್ಥೆ ಚುನಾವಣೆ. ಬಹುಶಃ ಈ ಬಾರಿ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಉಪೇಂದ್ರ ಅವರ ಪ್ರಜಾಕೀಯ ಏನಾದರೂ ಖಾತೆ ತೆರೆಯುತ್ತಾ, ಕೆಲವು ಕಡೆ ಗೆಲ್ಲಬಹುದಾ? ಯಾಕಂದ್ರೆ ಈಗಾಗಲೇ ಜನ ಎಲ್ಲ ಪಕ್ಷಗಳಿಗೂ ಅವಕಾಶ ಕೊಟ್ಟು ನೋಡಿ ಬೇಸತ್ತಿರೋದ್ರಿಂದ ಪ್ರಜಾಕೀಯ ಈ ಬಾರಿ ಒಂದು ಗಮನಾರ್ಹ ಸಾಧನೆಯನ್ನ ಮಾಡಬಹುದಾ ಪ್ರಶ್ನೆ ನಮ್ಮ ಎದುರುಗಡೆ ಇದೆ. ಉತ್ತರ UI, ಅಂದ್ರೆ ನಮ್ಮಲ್ಲಿ ನಿಮ್ಮಲ್ಲಿ ಇದೆ. ನೋಡಬೇಕು ಏನಾಗುತ್ತೆ ಅಂತ. ಇದಿಷ್ಟು ಕೂಡ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣವನ್ನು ನೋಡೋದಾದ್ರೆ ಕೆಲವು ಹೈಲೈಟ್ಸ್ ಈ ವರ್ಷದ್ದು. ಬಹಳ ಮುಖ್ಯವಾದ್ದು ಈ ವರ್ಷ ನಾನು ಹೇಳದ್ನಲ್ಲ, ಮುಖ್ಯಮಂತ್ರಿ ಗಾದಿಯ ಘರ್ಷಣೆ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. DK ಶಿವಕುಮಾರ್ ಅವರು ಸುಮ್ಮನೆ ಇರೋರಲ್ಲ. ನೋಡ್ಬೇಕು ಕೊನೆಗೆ ಸಿದ್ದರಾಮಯ್ಯವ್ರು ಕೆಳಗೆ ಇಳಿತಾರೋ ಇಲ್ವೋ, ಅವರೇ ಮುಂದುವರಿತಾರೋ, ಆಗೇನಾದರೂ ರಾಜಕಾರಣದಲ್ಲಿ ಈ ಹೈಜಾಕ್ ಪಾಲಿಟಿಕ್ಸ್, ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆದರೆ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೆ? ಸರ್ಕಾರವೇ ಬಿದ್ದೋಗುವಂಥ ಪರಿಸ್ಥಿತಿ ಬರುತ್ತಾ? ಅಥವಾ BJP ಜೊತೆ ಒಂದು ಟೀಮ್ ಹೋಗಿ ಸರ್ಕಾರವನ್ನು ಮಾಡುವಂತಹ BJP ಪ್ಲಸ್ JDS ಪ್ಲಸ್ ಈ ಒಂದು ಗುಂಪು ಒಗ್ಗೂಡಿ ಸರ್ಕಾರ ಮಾಡುವಂಥ ಪರಿಸ್ಥಿತಿ ಏನಾದರೂ ಬರುತ್ತಾ? ರಾಷ್ಟ್ರಪತಿ ಆಳ್ವಿಕೆ ಬರುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗೋದು ಹೇಳ್ತೇನಲ್ಲ ಅಕ್ಟೋಬರ್ ಎಂಡ್ ನವೆಂಬರ್, ಅದರಲ್ಲಿ ನವೆಂಬರ್ 20ರ ನಂತರ ಅಂತೂ ನೀವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದೊಡ್ಡ ರಾಜಕೀಯ ಬೆಳವಣಿಗೆಗಳು ಘಟಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ನಿಮ್ಮ ಪ್ರಕಾರ ಏನಾಗಬಹುದು? ಸಿದ್ದರಾಮಯ್ಯನವರೇ 2025ರ ನಂತರವೂ ಮುಖ್ಯಮಂತ್ರಿಯಾಗಿ ಮುಂದುವರಿಬಹುದಾ? ಅಥವಾ DK ಶಿವಕುಮಾರ್ CM ಆಗ್ಬೋದಾ? ಅಥವಾ ಇಬ್ಬರ ನಡುವೆ ಮತ್ತಾರಾದರೂ ಮೂರನೇವರು ಬಂದು ಕೂತ್ಕೋಬೋದಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತವರು ಬರ್ಬೋದಾ? ಏನಾಗ್ಬೋದು? ಪರಮೇಶ್ವರ್ ಅವ್ರಿಗೆ ಏನಾದರೂ ಅವಕಾಶ ಸಿಗ್ಬೋದಾ? ಸತೀಶ್ ಜಾರಕಿಹೊಳಿ CM ಆಗ್ಬೋದಾ? ಏನಾಗ್ಬೋದು? 2025ರ ಪ್ರಮುಖ ರಾಜಕೀಯ ಬೆಳವಣಿಗೆ, ಮುಖ್ಯಮಂತ್ರಿ ಪಟ್ಟದ ಪೈಪೋಟಿ, ಇದರಲ್ಲಿ ಯಾರು ಗೆಲ್ಲಬಹುದು, ಯಾರು ಸೋಲ್ಬಹುದು, ಯಾರು CM ಆಗಬಹುದು? ಸಿದ್ದರಾಮಯ್ಯನವರೇ ಮುಂದುವರಿಬೋದಾ? ಹೊಸಬರಾಗ್ತಾರೆ ಅಂದರೆ ಯಾರಾಗ್ಬೋದು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.